ಸವಲತ್ತು ಇದೆ ಆ ಕಡೆ ನೋಡಿ ಬಿಡ್ತಾರೆ ಓಕೆ ಒಂದೆರಡು ಆನೆ ಒಂದೊಂದು ಆನೆ ಆ ರೀತಿ ಬಿಟ್ಕೊಂಡಿದ್ದಾರೆ. ಇವಾಗ ಎಷ್ಟು ದೂರ ಹೋಗ್ತಾರೆ ಈಗ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ? ಹೋದ್ರು 3 ಕಿಲೋಮೀಟರ್ 4 ಕಿಲೋಮೀಟರ್, ಕೆಲವರು 4 ಕಿಲೋಮೀಟರ್ ಹೋಗ್ತಾರೆ, 3 ಕಿಲೋಮೀಟರ್ ಹೋಗ್ತಾರೆ. ಕೆಲವರು ಈಗ ಹೆಣ್ಣಾನೆ, ಅದೇ ನಾನು ಹೇಳ್ತಾ ಇಲ್ಲ ಮೊದಲೇ, ಹೆಣ್ಣಾನೆಯವರು 1-2 ಕಿಲೋಮೀಟರ್, ಯಾಕಂದ್ರೆ ಮರಿಗಳು ಅಲ್ಲಿ ಇದಾವಲ್ಲ, ಬಿಸಿಲಲ್ಲಿ ನಡೆಯೋದಿಲ್ಲ, ಅದರಿಂದ ಕೆಲವು ಹತ್ರ ಬಿಟ್ಕೊಳ್ತಾರೆ. ಅದು ಸಾಯಂಕಾಲ ಆದಾಗ ಅದೇ ಬೇಕಾದ್ರೆ ಹೋಗ್ತವೆ. ಓಕೆ ಬನ್ನಿ ಸರ್, ನಾವು ಹೋಗೋಣ, ಬಿಟ್ಟು ಬರೋಣ. ಇನ್ನು ಬರ್ತಾವ? ಇದು ಸ್ಟಾರ್ಟಿಂಗ್ ಹೋಗ್ತಾ ಇರೋದು? ಸ್ಟಾರ್ಟಿಂಗ್ ಹೋಗ್ತಾರೆ, ಇದೇ ರೋಡಲ್ಲಿ ಹೋಗೋದು? ಇದೇ ರೋಡಲ್ಲಿ ಹೋಗೋದು. ಓಕೆ. ಎಲ್ಲ ಈ ಕಡೆ ಹೋಗವು, ಈ ಪೂರ ಈ ಕಡೆ ರೋಡಲ್ಲಿ ಹೋಗ್ತವೆ, ಆ ಕಡೆ ರೋಡಲ್ಲಿ ಹೋಗವು, ಆ ಕಡೆ ರೋಡಲ್ಲಿ ಹೋಗ್ತವೆ. ಸರ್ ಅದೇನದು ಅಲ್ಲಿ ಸಪರೇಟ್ ಆಗಿ ಆನೆ? ಅದು ಕ್ರಾವಲ್ ಅಂತ ಹೇಳಿ. ಅದು ಏನ್ ಕ್ರಾವೆಲ್ ಅಂದ್ರೆ? ಕ್ರಾವಲ್ ಅಂತ ಹೇಳಿದ್ರೆ ನಾವು ಆನೆ ಕಾಡಿಂದ ಹಿಡಿದು ತಗೊಂಡು ಬಂದು ಪಳಗಿಸಿ ಅದರಲ್ಲೇ ಹಾಕಿ ಪಳಗ್ಸೋದು. ಯಾವ್ದ್ರಲ್ಲಿ ಹಾಕ್ತೀರಾ ಸರ್? ಈಗ ನೋಡಿ, ಆ ಕ್ರಾವಲ್ ಅಂತ ಹೇಳಿ ಆ ದೊಡ್ಡಿ ಕಟ್ಟಿದೀವಲ್ಲ, ಆ ದೊಡ್ಡಲ್ಲೇ ಹಾಕೋದು ಇವೆಲ್ಲ. ದೂರನೇ ಹೋಗೋದು. ಓಕೆ. ಹನ್ನೆರಡು ವರ್ಷ ಕೆಲಸ ಮಾಡಿದ್ದೀನಿ. ನನ್ನ ಹತ್ರ 3 ಮರಿ ಹಾಕಿದೆ. ಇದರದ್ದು ಮರಿ 5 ಮರಿ, ಈಗ ಇದು ಸೇರಿಸಿ 5ನೇ ಮರಿ ಇದು. ಹಾಗಾದ್ರೆ ನಿಮಗೆ ತುಂಬಾ ಎಮೋಷನಲ್. ಏನ್ ಹೆಸರು ಅದ್ರದ್ದು? ನೇತ್ರಾವತಿ ಅಂತ ಹೇಳಿ. ನೇತ್ರಾವತಿ. ಇದು ಯಾವ್ದ್ರ ಮರಿ ಮಧ್ಯ ಇದೆಯಲ್ಲ? ಇದು ಮಧ್ಯ ನೇತ್ರಾವತಿ ಮರಿ. ನೇತ್ರಾವತಿ ಮರಿ. ಓಕೆ. ಇದ್ರ ಹೆಸರು ಏನು ಪಕ್ಕದಲ್ಲಿ ಇದೆಯಲ್ಲ? ಇದು ಹೇಮಾವತಿ. ಓ, ಹೇಮಾವತಿ, ನೇತ್ರಾವತಿ. ಕುಂತಿ ಮರಿ. ಓಕೆ. ಇದು ಗೀತದ ಮರಿ. ಇದು ನೇತ್ರಾವತಿ. ಮಾಡಿದ್ವಿ. ನೈಗೆ ಅದ್ ನೋಡಿ, ನನಗೆ ಕೊಟ್ಟಿಲ್ಲ ಅಂತ ಇವಾಗ. ಸರಿ, ಹೇಯ್ ಅಯ್ಯ, ಓಕೆ. ಹೊಡೋಣ ಸರ್ ಇವಾಗ? ಹೊಡ. ಅದು ಹೋಗ್ಲಾ ಮುಂದೆ? ಹೋಗ್ಲಿ. ಹೋಗ್ಲಿ. ನಾವು ಅದರ ಮುಂದೆ ಹೋಗೋಣ, ಮುಂದೆ ಹೋಗಿ ಅವರು ಮುಂದೆ ಹೋಗ್ತಾರೆ, ನಾವು ಹಿಂಗೆ ಹೋಗೋಣ. ಬಾಯ್, ಇವಾಗ ಅಂದಾಜು ಎಷ್ಟು ಕಿಲೋಮೀಟರ್ಗೂ ಬಿಟ್ಟು ಬರ್ತಾರೆ ನಿಮ್ಮ? ಈಗ ನೋಡಿ, ನಾವು ಹೋಗಿ ಅಲ್ಲಿ ಈಗ 3 ಕಿಲೋಮೀಟರ್ ಹೋಗೋರಿದ್ದಾರೆ, 5 ಕಿಲೋಮೀಟರ್, ಅದೇ ಮೊದಲೇ ಹೇಳ್ದಂಗೆ ನಾನು 5 ಕಿಲೋಮೀಟರ್ ಹೋಗೋರು ಇದ್ದಾರೆ, 3 ಕಿಲೋಮೀಟರ್ ಹೋಗೋರು ಇದ್ದಾರೆ, 2 ಕಿಲೋಮೀಟರ್ ಹೋಗೋರು ಇದ್ದಾರೆ. 2 ಕಿಲೋಮೀಟರ್ ಯಾಕೆ ಅಂತ ಹೇಳಿದ್ರೆ, ಮರಿಗಳು ಸಣ್ಣವಲ್ಲ, ಬಿಸಿಲು ಅಷ್ಟು ದೂರ ನಡೆಯೋದಿಲ್ಲ, ಅದರಿಂದ ಒಂದು ಸ್ವಲ್ಪ ಹತ್ತಿರ ಬಿಡಬೇಕಾಗುತ್ತೆ. ಅದು ತಂಪಾದಾಗ ಮಾತ್ರ ಅವು ಹೋಗ್ತವೆ.